ಈಗ ನಾವು ಯೂನಿಟ್ 3 ಅಥವಾ ಘಟಕ 3 ಅದರ ನ್ಯಾಚುರಲ್ ರಿಸೋರ್ಸಸ್ ಇದರ 3ನೇ ಘಟಕದ ಕೊನೆಯ ಚಾಪ್ಟರ್ ಎನರ್ಜಿ ರಿಸೋರ್ಸಸ್ಗೆ ಬಂದಿದ್ದೇವೆ. ಈ ಕ್ಲಾಸಲ್ಲಿ ನಾನು ಏನು ವಿಷಯ ತಗೊಳ್ತೇನೆ ಅಂತೇಳಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎನರ್ಜಿ ರಿಸೋರ್ಸಸ್, ಅದರ ಮೀನಿಂಗ್ ಆ್ಯಂಡ್ ಕ್ಲಾಸಿಫಿಕೇಶನ್, ಅರ್ಥ ಮತ್ತು ವರ್ಗೀಕರಣ, ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳು ಮತ್ತು ನವೀಕರಿಸಲಾಗದ ಇಂಧನ ಸಂಪನ್ಮೂಲಗಳು, ಪರ್ಯಾಯ ಶಕ್ತಿ ಅಥವಾ ಇಂಧನ ಸಂಪನ್ಮೂಲಗಳು, ಇವುಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಈಗ ಎನರ್ಜಿ ರಿಸೋರ್ಸಸ್ ಅಂದರೆ ಏನು? ಈಗ ಕನ್ನಡದಲ್ಲಿ ಹೇಳುವುದಾದರೆ, ಶಕ್ತಿಯ ಸಂಪನ್ಮೂಲವು ಶಾಖ, ಜೀವಿಗಳಿಗೆ ಬೇಕಾದ ಶಕ್ತಿ ಉತ್ಪಾದನೆ, ವಸ್ತುಗಳನ್ನು ಚಲಿಸುವಂತೆ ಮಾಡುವುದು ಅಥವಾ ವಿದ್ಯುತ್ ಅನ್ನು ಉತ್ಪಾದಿಸುವಂಥದ್ದು. ಅಂದರೆ ಶಕ್ತಿಯ ಸಂಪನ್ಮೂಲ ಎಂದು ಕರೆಸಿಕೊಳ್ಳಬೇಕಾದರೆ ಅದು ಶಾಖವನ್ನು ಉತ್ಪಾದನೆ ಮಾಡಬೇಕು, ಜೀವಿಗಳಿಗೆ ಬೇಕಾದ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕು, ವಸ್ತುವನ್ನು ಚಲಿಸುವಂತೆ ಮಾಡಬೇಕು ಅಥವಾ ವಿದ್ಯುತ್ತನ್ನು ಉತ್ಪಾದಿಸುವಂಥದ್ದು. ಇವುಗಳಿಗೆ ನಾವು ಶಕ್ತಿಯ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಶಕ್ತಿಯನ್ನು ಸಂಗ್ರಹಿಸುವ ವಸ್ತುವನ್ನು ಇಂಧನ ಎಂದು ಕರೆಯುತ್ತೇವೆ. ಶಕ್ತಿಯನ್ನು ಯಾವುದು ನಾವು ಒಂದು ಸಂಗ್ರಹಿಸ್ತೇವೆ ಅದನ್ನು ಇಂಧನ ಅಂತಾರೆ, ಫ್ಯೂಯಲ್ ಅಂತ ಹೇಳ್ತೇವೆ. ಮ್ಯಾಟರ್ ದಟ್ ಸ್ಟೋರ್ಸ್ ಎನರ್ಜಿ ಇಸ್ ಕಾಲ್ಡ್ ಎ ಫ್ಯೂಯಲ್. ಈಗ ಪೆಟ್ರೋಲ್ ಅಂತದೆಲ್ಲ ಅದರಲ್ಲಿ ಎನರ್ಜಿ ಇರುತ್ತೆ, ಅದಕ್ಕೆ ಫ್ಯೂಯಲ್ ಅಂತ ಹೇಳ್ತೇವೆ. ಡೀಸೆಲ್, ಪೆಟ್ರೋಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಅದೆಲ್ಲ ಏನು ಹೇಳ್ತಾರೆ, ಇಂಧನ. ಅದರಲ್ಲಿ ಶಕ್ತಿ ಸಂಗ್ರಹವಾಗಿರುತ್ತೆ. ಈ ಶಕ್ತಿಯ ಸಂಪನ್ಮೂಲಗಳು ಅಥವಾ ಎನರ್ಜಿ ರಿಸೋರ್ಸಸ್ ಅನ್ನು ಎರಡು ವರ್ಗಗಳನ್ನಾಗಿ ಮಾಡಿದ್ದೇವೆ. ಅದರದ್ದು ಕ್ಲಾಸಿಫಿಕೇಶನ್ ಅಥವಾ ವರ್ಗೀಕರಣ ಎರಡು ಬಗೆಯದ್ದಾಗಿದೆ. ಒಂದು ನವೀಕರಿಸಬಹುದಾದ ಸಂಪನ್ಮೂಲಗಳು, ಇನ್ನೊಂದು ನವೀಕರಿಸಲಾಗದ ಸಂಪನ್ಮೂಲಗಳು. ಈಗ ನವೀಕರಿಸಲಾಗದ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳೆಂದರೆ ಏನೆಂದು ತಿಳಿದುಕೊಳ್ಳೋಣ. ಈಗ ನವೀಕರಿಸಬಹುದಾದ ಸಂಪನ್ಮೂಲಗಳೆಂದರೆ ಅವು ಕಾಲಾನಂತರದಲ್ಲಿ ಸ್ವಾಭಾವಿಕವಾಗಿ ಪುನಃ ತುಂಬಿಸಬಹುದಾದ ಅಥವಾ ನವೀಕರಿಸಬಹುದಾದ ಸಂಪನ್ಮೂಲಗಳು. ಅಂದರೆ ಈಗ ಯಾವುದೇ ಒಂದು ಸಂಪನ್ಮೂಲವು ಕಾಲಾನಂತರದಲ್ಲಿ, ಅಂದರೆ ಅಲ್ಪಾವಧಿಯಲ್ಲಿ ಅಂತ ಹೇಳ್ಬೋದು, ಅಲ್ಪಾವಧಿಯಲ್ಲಿ ಅದು ಪುನಃ ಮರುಪೂರ್ಣಗೊಳ್ಳುವುದಾದರೆ, ಒಂದು ಸಂಪನ್ಮೂಲವು ಅಲ್ಪಾವಧಿಯಲ್ಲಿ ಮರುಪೂರ್ಣಗೊಳ್ಳುವುದಾದರೆ ಅದನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಅಥವಾ ಅದನ್ನು ಬಳಸಿದಷ್ಟು ಅದು ಖರ್ಚಾಗದೆ ಅದರ ಪ್ರಮಾಣದಲ್ಲಿ ಕಡಿಮೆ ಆಗದಿದ್ದರೆ ಅದನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದು ಹೇಳ್ತೇವೆ. ಹಾಗೆ ನವೀಕರಿಸಲಾಗದ ಸಂಪನ್ಮೂಲಗಳೆಂದರೆ ಅಲ್ಪಾವಧಿಯಲ್ಲಿ ಮರುಪೂರ್ಣಗೊಳಿಸಲು ಅಥವಾ ನವೀಕರಿಸಲು ಸಾಧ್ಯವಿಲ್ಲದ ಸಂಪನ್ಮೂಲಗಳು. ಯಾವ ಸಂಪನ್ಮೂಲಗಳನ್ನು ನಾವು ಅಲ್ಪಾವಧಿಯಲ್ಲಿ ನವೀಕರಿಸಲಾಗುವುದಿಲ್ಲ ಅಥವಾ ಮರುಪೂರ್ಣಗೊಳಿಸಲು ಸಾಧ್ಯವಿಲ್ಲ, ಅಂದರೆ ಪುನಃ ಅದನ್ನು ಭರ್ತಿ ಮಾಡಲು ಸಾಧ್ಯವಿಲ್ಲ, ಅಂಥದ್ದು ನವೀಕರಿಸಲಾಗದ ಸಂಪನ್ಮೂಲಗಳು. ಈ ಒಂದು ಸೀಮಿತ ಇದರಲ್ಲಿರುತ್ತೆ, ಲಿಮಿಟೆಡ್ ಸಪ್ಲೈ, ಸೀಮಿತವಾಗಿ ಲಭ್ಯವಿರುತ್ತೆ. ಅಂದರೆ ಹೆಚ್ಚು ಪ್ರಮಾಣದಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳು ಇರುವುದಿಲ್ಲ. ನವೀಕರಿಸಲಾಗದ ಸಂಪನ್ಮೂಲಗಳು ಒಂದು ಸೀಮಿತವಾಗಿ ಲಭ್ಯವಿರುತ್ತೆ. ಅಂದರೆ ಇದನ್ನು ಬಳಸಿದಷ್ಟು ಅದರ ಪ್ರಮಾಣ ಕಡಿಮೆ ಆಗುತ್ತಾ ಹೋಗಿ ಅದು ಕೊನೆಗೆ ಬಳಸಲಾಗದ ಒಂದು ಪರಿಸ್ಥಿತಿ ಬರುತ್ತೆ. ಇದು ನವೀಕರಿಸಲಾಗದ ಇಂಧನ ಸಂಪನ್ಮೂಲಗಳು. ಈಗ ನಾವು ಎಕ್ಸಾಂಪಲ್ಸ್ ಅಥವಾ ಉದಾಹರಣೆಗಳನ್ನು ನೋಡೋಣ. ನವೀಕರಿಸಲಾಗದ ಮತ್ತು ನವೀಕರಿಸಬಹುದಾದ ಎನರ್ಜಿ ರಿಸೋರ್ಸಸ್ ಅಥವಾ ಶಕ್ತಿ ಸಂಪನ್ಮೂಲಗಳಿಗೆ ಏನು ಎಕ್ಸಾಂಪಲ್ಸ್ ಇರುತ್ತೆ ಅಂತ ಹೇಳಿ. ಈಗ ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲಗಳಿಗೆ 10 ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. 1 ಸೌರಶಕ್ತಿ, 2 ಜಲಶಕ್ತಿ, 3 ಪವನಶಕ್ತಿ, 4 ಜೈವಿಕ ಅನಿಲ, 5 ಮರ ಅಂದರೆ ವುಡ್, 6 ಜಲಜನಕ ಅಥವಾ ಹೈಡ್ರೋಜನ್, 7 ಆಲ್ಕೋಹಾಲ್, 8 ಗಾಳಿ, 9 ನೀರು, 10 ಮಣ್ಣು. ಮತ್ತು ನವೀಕರಿಸಲಾಗದ ಶಕ್ತಿಯ ಸಂಪನ್ಮೂಲಗಳಲ್ಲಿ ಪಳೆಯುಳಿಕೆ ಇಂಧನ ಮತ್ತು ಪರಮಾಣು ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ ಬರುತ್ತೆ. ಪಳೆಯುಳಿಕೆ ಇಂಧನ ಅಂದರೆ ಫಾಸಿಲ್ ಫ್ಯೂಯಲ್. ನಮ್ಮ ಭೂಗರ್ಭದಲ್ಲಿ ಇವು ಪಳೆಯುಳಿಕೆ ಇಂಧನ ಇರುತ್ತೆ. ಈಗ ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಇದಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು. ಇದು ನಮ್ಮ ಭೂಗರ್ಭದಲ್ಲಿ ಇರುವಂಥದ್ದು. ಇದೊಂದು ಸೀಮಿತ ಪ್ರಮಾಣದಲ್ಲಿ ಇರುತ್ತೆ. ನವೀಕರಿಸಲಾಗದ ಸಂಪನ್ಮೂಲಗಳು ಸೀಮಿತ ಪ್ರಮಾಣದಲ್ಲಿ ಇರುತ್ತೆ. ಇದನ್ನು ನಾವು ಬಳಸಿದಷ್ಟು ಇದರ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ.
ಪುನಃ ಅದನ್ನು ಮರುಪೂರ್ಣಗೊಳಿಸಬೇಕಾದರೆ ಮಿಲಿಯಗಟ್ಟಲೆ ಅಥವಾ ಸಾವಿರಾರು ವರ್ಷ ಸಾಕಾಗಲ್ಲ, ಮಿಲಿಯಗಟ್ಟಲೆ ವರ್ಷ ಬೇಕಾಗುತ್ತೆ. ಆದ್ದರಿಂದ ಇದು ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲಗಳೆಂದು ಕರೆಯುತ್ತೇವೆ. ಮತ್ತೆ ಪರಮಾಣು ಶಕ್ತಿ, ಇದು ಯಾಕೆ ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲ ಅಂತ ಮುಂದೆ ನಾನು ಹೇಳಲಿಕ್ಕಿದ್ದೇನೆ. ಈಗ ರಿನ್ಯೂವೇಬಲ್ ರಿಸೋರ್ಸಸ್ ಅಥವಾ ಅಂದ್ರೆ ಏನ್ ಹೇಳ್ತಾರೆ, ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲಗಳು ಅದು ಯಾವುದು? ಈಗ ಇದರಲ್ಲಿ 10 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ, ಆದರೆ ಅದರಲ್ಲಿ ಎಲ್ಲ ಉದಾಹರಣೆಗಳನ್ನು ಹೇಳುವುದಿಲ್ಲ. ಈಗ ಮರ, ಅದರ ವುಡ್ ಬಗ್ಗೆ ನಿಮಗೆ ತಿಳಿದಿರುವಂಥದ್ದು, ಗಾಳಿ ಮತ್ತೆ ನೀರಿನ ಬಗ್ಗೆ, ಮಣ್ಣಿನ ಬಗ್ಗೆ ನಿಮಗೆ ತಿಳಿದಿರುವಂಥದ್ದು. ಆ 3-4 ಅಂಶಗಳನ್ನು ಬಿಟ್ಟು ಉಳಿದ ಅಂಶಗಳನ್ನು ನಾನು ನಿಮಗೆ ವಿವರಿಸ್ತೇನೆ. ಈಗ ಮೊದಲನೇದಾಗಿ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದ್ರೆ ಸೌರಶಕ್ತಿ. ಸೌರಶಕ್ತಿ ಅಂದ್ರೆ ಸೂರ್ಯನಿಂದ ಬರುವಂತಹ ಬೆಳಕು, ಆ ಶಕ್ತಿಯನ್ನು, ಬೆಳಕಿನ ಶಕ್ತಿಯನ್ನು ಸೌರಶಕ್ತಿ ಎಂದು ಹೇಳುತ್ತೇವೆ. ಇದು ನಮ್ಮ ಭೂಮಿಯ ಎಲ್ಲ ಚಟುವಟಿಕೆಗಳಿಗೆ, ಅಂದರೆ ದ್ಯುತಿಸಂಶ್ಲೇಷಣೆ, ಅಂದರೆ ಈ ಸಸ್ಯಗಳಲ್ಲಿ ಒಂದು ಆಹಾರ ತಯಾರಿಸುವ ಒಂದು ಪ್ರಕ್ರಿಯೆಗೆ ದ್ಯುತಿಸಂಶ್ಲೇಷಣೆ ಅಂತ ಹೇಳ್ತೇವೆ. ಸಸ್ಯಗಳಲ್ಲಿ ಇರುವ ಈ ಎಲೆಗಳು ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡು, ಅದು ಇಂಗಾಲದ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಒಂದು ಆಹಾರವನ್ನು ತಯಾರಿಸುತ್ತವೆ. ಇದಕ್ಕೆ ದ್ಯುತಿಸಂಶ್ಲೇಷಣೆ ಅಂತ ಹೇಳುತ್ತೇವೆ. ಮತ್ತೆ ಈಗ ನಮ್ಮಲ್ಲಿ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಆಗುವುದಕ್ಕೆ ಈ ಸೋಲಾರ್ ಎನರ್ಜಿ ಅಥವಾ ಸೂರ್ಯನ ಶಾಖ ಮತ್ತು ಬೆಳಕು ಕಾರಣವಾಗಿರುತ್ತೆ. ಇದರ ಬಗ್ಗೆ ನಾನು ಸ್ವಲ್ಪ ಹಿಂದೆ ನಾನು ಹೇಳಿದ್ದೇನೆ. ವಾಟರ್ ಎಂಬ ಚಾಪ್ಟರ್ನಲ್ಲಿ ಹೇಗೆ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಅಂದ್ರೆ ಸೋಲಾರ್ ಎನರ್ಜಿಯಿಂದ, ಸೌರಶಕ್ತಿಯಿಂದಾಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಮತ್ತೆ ವಾಟರ್ ಸೈಕಲ್ ಬಗ್ಗೆನೂ ಆ ಚಾಪ್ಟರ್ನಲ್ಲಿ ನಾನು ಹೇಳಿದ್ದೇನೆ. ಈಗ ಈ ಸೌರಶಕ್ತಿಯನ್ನು, ಅಂದ್ರೆ ಇದು ಇಟ್ ಈಸ್ ಸೋಲಾರ್ ಎನರ್ಜಿ ಇನ್ ಅಬಂಡೆಂಟ್, ಅಂದ್ರೆ ಅದು ಯಥೇಚ್ಛವಾಗಿ ಸಿಗುತ್ತೆ. ಇದು ಖರ್ಚಾಗುವುದು, ಅಂದ್ರೆ ಬರಿದಾಗುವುದು ಎಂಬುದೇ ಇಲ್ಲ. ಎಷ್ಟು ಬಳಸಿದರೂ ಪುನಃ ನಮಗೆ ಇರುತ್ತೆ. ಆದ್ದರಿಂದ ಈಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಬೇರೆ ರೀತಿಯಲ್ಲಿ ನಾವು ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರೆ ಅದು ಈಗ ಕಲ್ಲಿದ್ದಲು, ಈಗ ಹೆಚ್ಚಿನ ವಿದ್ಯುತ್ತು ಕಲ್ಲಿದ್ದಲಿನ ಮೂಲಕವಾಗಿ ಉತ್ಪಾದನೆ ಆಗ್ತಿದೆ. ಹೆಚ್ಚಿನ ಥರ್ಮಲ್ ಪವರ್ ಸ್ಟೇಷನ್ ಅಥವಾ ವಿದ್ಯುತ್ ಸ್ಥಾವರಗಳು ಎಂದು ಏನು ಹೇಳ್ತೇವೆ, ಅವುಗಳು ಹೆಚ್ಚಾಗಿ ಕಲ್ಲಿದ್ದಲನ್ನು ಬಳಸಿಕೊಳ್ತೇವೆ. ಆದರೆ ಕಲ್ಲಿದ್ದಲು ನಿಮಗೆ ತಿಳಿದಂತೆ ಒಂದು ನವೀಕರಿಸಲಾಗದ ಸಂಪನ್ಮೂಲ. ನವೀಕರಿಸಲಾದ ಸಂಪನ್ಮೂಲ ಅಂದರೆ ಇದು ಒಂದು ಕೆಲವು ವರ್ಷಗಳ ನಂತರ ನಮಗೆ ಕಲ್ಲಿದ್ದಲು ಬರಿದಾಗಿ ಹೋಗುತ್ತೆ. ಅದಕ್ಕೆ ವಿಜ್ಞಾನಿಗಳು ಮತ್ತು ಜಗತ್ತಿನಾದ್ಯಂತ ಏನು ಒಂದು ಪ್ರಯತ್ನ ಮಾಡಿದ್ದಾರೆ ಅಂದ್ರೆ, ಸೌರಶಕ್ತಿಯನ್ನು ಉಪಯೋಗಿಸಿದರೆ, ಅದನ್ನು ವಿದ್ಯುತ್ತನ್ನು ಬಳಸಲು ಉಪಯೋಗಿಸಿದರೆ ನಮಗೆ ಬೇಕಾದಷ್ಟು ಸೌರಶಕ್ತಿ ಸಿಗುತ್ತೆ, ಮತ್ತೆ ಅದು ಬರಿದಾಗುವ ಸಂದರ್ಭ ಇಲ್ಲ. ಮತ್ತು ವಿದ್ಯುತ್ ಎಂಬುದು ಮಾನವನ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್ ಅಥವಾ ಮುಖ್ಯವಾಗಿರುತ್ತೆ. ಆದ್ದರಿಂದ ಸೌರಶಕ್ತಿಯನ್ನು ಬಳಸಿ ನಾವು ವಿದ್ಯುತ್ ಉತ್ಪಾದನೆ ಮಾಡಿದರೆ ಅದು ನಮ್ಮ ಶಕ್ತಿಯ ಒಂದು ಏನು ಹೇಳ್ತಾರೆ ಡಿಮಾಂಡ್, ಬೇಡಿಕೆಯನ್ನು ಪೂರೈಸುತ್ತದೆ ಎಂಬ ಕಾರಣ ಎಂಬುದನ್ನು ಎಲ್ಲ ವಿಜ್ಞಾನಿಗಳು, ರಾಜಕೀಯ ನಾಯಕರು ಜಗತ್ತಿನಾದ್ಯಂತ ತಿಳಿದುಕೊಂಡು ಸೌರಶಕ್ತಿಯ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡಲು ಈಗ ತೊಡಗಿದ್ದಾರೆ. ಇದು ಸೌರಶಕ್ತಿಯಿಂದ ಆಗುವ ಬಹಳ ದೊಡ್ಡ ಪ್ರಯೋಜನ ಅಂತ ಹೇಳ್ಬೋದು. ಮುಂದೆ ಇರುವಂತದ್ದು ಹೈಡ್ರೋ ಎನರ್ಜಿ ಅಥವಾ ಜಲಶಕ್ತಿ. ಜಲಶಕ್ತಿ ಅಂದ್ರೆ ಈಗ ಒಂದು ಡ್ಯಾಮ್ ಅನ್ನು ಕಟ್ಟಿ ನೀರನ್ನು ಸಂಗ್ರಹ ಮಾಡಿದರೆ ಅದು ಹೈಡ್ರೋ ಎನರ್ಜಿಯ ರೂಪದಲ್ಲಿ ಅಥವಾ ಜಲಶಕ್ತಿಯ ರೂಪ ತಾಳುತ್ತೆ. ಇದರಿಂದ ನಮಗೆ ವಿದ್ಯುತ್ತನ್ನು ಕೂಡ ಉತ್ಪಾದಿಸಬಹುದು. ಹೈಡ್ರೋ ಎನರ್ಜಿಯಿಂದ ನಾವು ವಿದ್ಯುತ್ತನ್ನು ಉತ್ಪಾದಿಸಬಹುದು. ಅಣೆಕಟ್ಟುಗಳನ್ನು ಬಳಸಿ ನೀರನ್ನು ಸಂಗ್ರಹ ಮಾಡಿದರೆ ಅದೊಂದು ಹೈಡ್ರೋ ಎನರ್ಜಿ ಅಥವಾ ಜಲಶಕ್ತಿಯ ರೂಪವನ್ನು ತಾಳುತ್ತದೆ. ಮುಂದೆ ಇರುವಂತದ್ದು ವಿಂಡ್ ಎನರ್ಜಿ. ಈಗ ನಮ್ಮ ದೇಶದ ಮತ್ತು ಜಗತ್ತಿನಾದ್ಯಂತ ಹಲವೆಡೆ ಗಾಳಿಯಿಂದಾಗಿ ವಿದ್ಯುತ್ತನ್ನು ನಾವು ತಯಾರಿಸುತ್ತಿದ್ದೇವೆ. ಅಂದ್ರೆ ಗಾಳಿ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಅಲ್ಲಲ್ಲಿ ನಾವು ಈ ವಿದ್ಯುತ್ತನ್ನು ಉತ್ಪಾದಿಸುತ್ತಿದ್ದೇವೆ. ಇದು ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಇದೆಲ್ಲ ಏನು ಹೇಳ್ತಾರೆ, ನವೀಕರಿಸಬಹುದಾದ, ಅಂದರೆ ಇದು ಬರಿದಾಗುವುದೆಂಬುದೇ ಇಲ್ಲ. ಗಾಳಿ ಇದ್ದಷ್ಟು ಕಾಲ ಮತ್ತು ಸೂರ್ಯನ ಶಾಖ ಇದ್ದಷ್ಟು ಕಾಲ ಅದು ಬರಿದಾಗುವುದಂತೆ ಎಂಬ ಪ್ರಶ್ನೆನೇ ಬರುವುದಿಲ್ಲ. ನಂತರ ಇರುವಂತಹದ್ದು ಬಯೋಗ್ಯಾಸ್. ಇದನ್ನು ಭಾರತದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಗೋಬರ್ ಗ್ಯಾಸ್ ಎಂದು ಹೇಳ್ತೇವೆ. ಇದು ಏನಂದ್ರೆ ಆರ್ಗ್ಯಾನಿಕ್ ಮೆಟೀರಿಯಲ್. ಈಗ ಸಸ್ಯ ಮತ್ತು ಪ್ರಾಣಿಗಳ ಈ ವೇಸ್ಟ್ ಏನು ಹೇಳ್ತೇವೆ, ಈಗ ಮಲ, ಸಗಣಿ ಅಂತ ಏನು ಕೆಲವು ಇರುತ್ತೆ,
ಅದರಿಂದ ಇದನ್ನು ತಯಾರಿಸ್ತಾರೆ. ಅಂದರೆ ಇದು ಒಂಥರ ಫರ್ಮೆಂಟೇಷನ್. ಈಗ ಮನುಷ್ಯ, ಪ್ರಾಣಿ ಮತ್ತು ಸಸ್ಯದ ತ್ಯಾಜ್ಯ ಅಂದರೆ ಪ್ರಾಣಿಗಳ ಸಗಣಿ ಅಂಥದ್ದೆಲ್ಲ ಇರುತ್ತಲ್ಲ, ಅದರಿಂದ ಉತ್ಪಾದನೆ ಆಗುವಂಥದ್ದು. ಇದು ಹೇಗೆ ಉತ್ಪಾದನೆ ಆಗುತ್ತಾ ಅಂದರೆ, ಒಂದು ಸೂಕ್ಷ್ಮ ಜೀವಿಗಳು ಅಂದರೆ ಆಮ್ಲಜನಕ ರಹಿತ ಬ್ಯಾಕ್ಟೀರಿಯಾಗಳು, ಅಂದರೆ ಅನಾರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಅನಾರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಅದು ಆಮ್ಲಜನಕ ಇಲ್ಲದ ಕಡೆ ಮಾತ್ರ, ನಮ್ಮ ದೇಹದಲ್ಲಿ ಎಲ್ಲಿ ಆಮ್ಲಜನಕ ಇಲ್ಲವೋ ಅಲ್ಲಿ ಅದು ಬದುಕುತ್ತೆ. ಅಂಥ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ನೀರನ್ನು ಉಪಯೋಗಿಸಿಕೊಂಡು ಈ ಸಾವಯವ ಪದಾರ್ಥಗಳನ್ನು ಒಡೆದು ಅಂದರೆ ಬ್ರೇಕ್ ಡೌನ್ ಮಾಡಿಕೊಂಡು ಈ ಜೈವಿಕ ಅನಿಲವನ್ನು ತಯಾರಿಸ್ತಾರೆ. ಇದರಿಂದ ನಮಗೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಆಗುತ್ತೆ ಮತ್ತು ಅಡುಗೆ ಅನಿಲವಾಗಿ ಕೂಡ ಈ ಗೋಬರ್ ಗ್ಯಾಸ್ ಅಥವಾ ಜೈವಿಕ ಅನಿಲವನ್ನು ನಾವು ಬಳಸಿಕೊಳ್ತಾ ಇದ್ದೇವೆ. ಇದು ಜೈವಿಕ ಅನಿಲ ಅಂದರೆ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಈ ಅನಿಲಗಳ ಒಂದು ಮಿಶ್ರಣ ಆಗಿರ್ತದೆ. ಇದನ್ನು ತಯಾರಿಸುವುದು ಸಾವಯವ ಪದಾರ್ಥಗಳನ್ನು ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಒಡೆದು ಪಡೆಯಲಾಗುತ್ತೆ. ಮುಂದೆ ಇರುವಂತಹದ್ದು ಹೈಡ್ರೋಜನ್ ಅಥವಾ ಜಲಜನಕ ನಮ್ಮ ವಾತಾವರಣದಲ್ಲಿ ಯಥೇಚ್ಛವಾಗಿದೆ. ಇದು ಏನಾಗುತ್ತೆ ಅಂದರೆ ಇದು ಸುಟ್ಟಾಗ ಗರಿಷ್ಠ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಹೈಡ್ರೋಜನ್ನಲ್ಲಿ ಬಹಳ ಅಂದರೆ ಇದು ರಾಕೆಟ್ಗಳಲ್ಲಿ ಎಲ್ಲ ಇದನ್ನು ಬಳಸಿಕೊಳ್ತಾರೆ. ಯಾಕಂದರೆ ಇದರಲ್ಲಿ ಸಿಗುವಂತಹ ಶಕ್ತಿ ಬಹಳ ಜಾಸ್ತಿ ಇರುತ್ತೆ, ಬಹಳ ಹೆಚ್ಚು ಶಕ್ತಿಯನ್ನು ಇದು ಉತ್ಪಾದನೆ ಮಾಡುತ್ತೆ. ಆದ್ದರಿಂದ ಇದನ್ನು ರಾಕೆಟ್ಗಳಲ್ಲಿ ಇದರಲ್ಲಿ ಉಪಯೋಗಿಸ್ತಾರೆ. ಮತ್ತು ಇದು ಒಂದು ಪೊಲ್ಯೂಷನ್ ಉಂಟು ಮಾಡುವುದಿಲ್ಲ. ಇದು ಪೊಲ್ಯೂಷನ್ ಅಂದರೆ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಇದು ಹೈಡ್ರೋಜನ್ನ ಅಥವಾ ಜಲಜನಕದ ಬಹಳ ಮುಖ್ಯ ಅಡ್ವಾಂಟೇಜ್, ಅಥವಾ ಒಂದು ಏನು ಹೇಳ್ತಾರೆ ಅದನ್ನು ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಮುಂದೆ ಇರುವಂಥದ್ದು ಆಲ್ಕೋಹಾಲ್ ಅನ್ನು ಕಮರ್ಷಿಯಲ್ ಪರ್ಪಸ್ ಏನಂತೇಳಿ ನಿಮಗೆ ಗೊತ್ತಿರುವಂಥದ್ದೇ. ಮನುಷ್ಯ ಇದನ್ನು ಸೇವಿಸ್ತಾನೆ, ಕಮರ್ಷಿಯಲ್ ಪರ್ಪಸ್ ಇರುತ್ತೆ. ಮತ್ತೆ ಮೆಡಿಕಲ್ ಪರ್ಪಸ್ ಅಂದರೆ ಈಗ ಸ್ಯಾನಿಟೈಸರ್ನಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಯಾವುದು ಇಥೆನಾಲ್ ಇದೆ, ಅಂದರೆ ಅದು ಇಥೈಲ್ ಆಲ್ಕೋಹಾಲ್. ಸ್ಯಾನಿಟೈಸರ್ನಲ್ಲಿ ಇರುವಂತಹ ಒಂದು ಅಂಶ ಏನಂದರೆ ಇಥೈಲ್ ಆಲ್ಕೋಹಾಲ್. ಹಾಗಾಗಿ ಮೆಡಿಕಲ್ ಪರ್ಪಸ್ಗೆ ಕೂಡ ಆಲ್ಕೋಹಾಲ್ ಅನ್ನು ಬಳಸಿಕೊಳ್ಳಲಾಗುತ್ತೆ. ಇದು ಬೇರೆ ಬೇರೆ ಮೆಡಿಸಿನ್ ಅಥವಾ ಈ ಸಿರಪ್ಗಳಲ್ಲಿ, ಮೆಡಿಸಿನ್ಗಳಲ್ಲಿ ಆಲ್ಕೋಹಾಲ್ ಅನ್ನು ಬಳಸಿಕೊಳ್ತಾ ಇದ್ದಾರೆ. ಸ್ಯಾನಿಟೈಸರ್ನಲ್ಲಿ ಕೂಡ ಆಲ್ಕೋಹಾಲ್ ಇರುವಂಥದ್ದು ನಿಮಗೆ ಈಗ ಗೊತ್ತಿದೆ. ಪೆಟ್ರೋಲ್ ಮತ್ತು ಆಲ್ಕೋಹಾಲ್ ಅನ್ನು ಮಿಕ್ಸ್ಚರ್ ಮಾಡಿಕೊಂಡು ಗ್ಯಾಸೋಹಾಲ್ ಎಂಬ ಒಂದು ಇದನ್ನು ತಯಾರಿಸ್ತಾರೆ. ಈ ಗ್ಯಾಸೋಹಾಲನ್ನು ಇದು ಆಟೋಮೊಬೈಲ್ಸ್ ಅಲ್ಲಿ ಅಂದರೆ ಈ ಮೋಟಾರು ವಾಹನಗಳಲ್ಲಿ ಒಂದು ಇಂಧನವನ್ನಾಗಿ ನಾವು ಬಳಸಿಕೊಳ್ತಾ ಇದ್ದೇವೆ. ಅಂದರೆ ಮೋಟಾರು ವಾಹನಗಳಲ್ಲಿ ಗ್ಯಾಸೋಹಾಲ್ ಅನ್ನು ಇಂಧನವಾಗಿ ನಾವು ಬಳಸಿಕೊಳ್ತಾ ಇದ್ದೇವೆ. ಈಗ ಮುಂದೆ ಇರುವಂಥದ್ದು ನಾನ್ ರಿನ್ಯೂವೇಬಲ್ ಸೋರ್ಸಸ್, ಅಂದರೆ ನವೀಕರಿಸಲಾಗದ ಸಂಪನ್ಮೂಲಗಳು. ಅದು ಮುಖ್ಯ ಅದರಲ್ಲಿ ವಿಭಾಗ ಅಂದರೆ ಫಾಸಿಲ್ ಫ್ಯೂಯಲ್ ಮತ್ತು ನ್ಯೂಕ್ಲಿಯರ್ ಎನರ್ಜಿ, ಅಂದರೆ ಪಳೆಯುಳಿಕೆ ಇಂಧನಗಳು ಮತ್ತು ಏನು ಹೇಳ್ತಾರೆ ಪರಮಾಣು ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ. ಇದು ಎರಡು ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಈ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ನಲ್ಲಿ ಈಗ ಪಳೆಯುಳಿಕೆ ಇಂಧನ ಅಥವಾ ಅದರಲ್ಲಿ ಕಲ್ಲಿದ್ದಲು ಇದೆ, ಪೆಟ್ರೋಲಿಯಂ ಇದೆ ಮತ್ತು ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ, 3 ಅಂಶಗಳು ಇವೆ. ಕಲ್ಲಿದ್ದಲು ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಇದು ಭೂಗರ್ಭದಲ್ಲಿ ಸಿಗುವಂಥದ್ದು. ಇದನ್ನು ವಿದ್ಯುತ್ ಉತ್ಪಾದಿಸಲು ಉಪಯೋಗಿಸ್ತೇವೆ ಕಾರ್ಖಾನೆಗಳಲ್ಲಿ ಮತ್ತು ಉಗಿ ಯಂತ್ರಗಳಲ್ಲಿ, ಅಂದರೆ ಸ್ಟೀಮ್ ಎಂಜಿನ್ಗಳಲ್ಲಿ ತಯಾರಿಸ್ತಾರೆ. ಅಂದರೆ ನೀವು ರೈಲುಗಳಲ್ಲಿ ಇದನ್ನು ಬಳಸುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ನೆಕ್ಸ್ಟ್ ಬರುವಂಥದ್ದು ಪೆಟ್ರೋಲಿಯಂ. ಇದನ್ನು ಕ್ರೂಡ್ ಆಯಿಲ್ ಎಂದು ಕರೆಯುತ್ತಾರೆ. ಕ್ರೂಡ್ ಆಯಿಲ್ ಅಂತ ಕರೆಯುವಂಥದ್ದು ಪೆಟ್ರೋಲ್, ಮತ್ತು ಮಿನರಲ್ ಆಯಿಲ್ ಅಥವಾ ಕ್ರೂಡ್ ಆಯಿಲ್ ಎರಡು ರೀತಿಯಲ್ಲಿ ಕರೆಯುತ್ತಾರೆ. ಇದನ್ನು ಪೆಟ್ರೋಲ್, ಡೀಸೆಲ್, ಅಡುಗೆ ಮತ್ತು ಸೀಮೆ ಎಣ್ಣೆಯಂತಹ ಇಂಧನಗಳನ್ನು ತಯಾರಿಸಲು ಬಳಸಿಕೊಳ್ತಾರೆ. ಮಾತ್ರವಲ್ಲ, ಪ್ಲಾಸ್ಟಿಕ್, ಸೌಂದರ್ಯವರ್ಧಕಗಳು ಅಂದರೆ ಕಾಸ್ಮೆಟಿಕ್ಸ್ ಮತ್ತು ಲುಬ್ರಿಕೆಂಟ್ಸ್ ಅಥವಾ ಏನು ಹೇಳ್ತಾರೆ ಕೀಲೆಣ್ಣೆಗಳು, ಇವುಗಳನ್ನು ತಯಾರಿಸುವಲ್ಲಿ ಪೆಟ್ರೋಲಿಯಂ ಬಹಳ ಒಂದು ಸಹಕಾರಿಯಾಗಿರುತ್ತದೆ. ಅದರಿಂದ ಪೆಟ್ರೋಲಿಯಂ ಬಹಳ ಒಂದು ಚಿನ್ನದಂತಹ ಬೆಲೆ ಬಾಳುವ ಒಂದು ಪದಾರ್ಥ ಅಂತ ನಾವು ಹೇಳ್ಬೋದು. ಮುಂದೆ ಇರುವಂಥದ್ದು ನ್ಯಾಚುರಲ್ ಗ್ಯಾಸ್. ಇದನ್ನು ಒಂದು CNG ಅಥವಾ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಎಂಬ ಇಂಧನ ರೂಪದಲ್ಲಿ ನಾವು ತಯಾರಿಸಿಕೊಳ್ತಾ ಇದ್ದೇವೆ. ಇದು
ಒಂದು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಒಂದು ಪರ್ಯಾಯವಾಗಿ, ಒಂದು ಉತ್ತಮ ಪರ್ಯಾಯವಾಗಿ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ಇದು ಏನಂದರೆ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡುತ್ತದೆ, ಅಂದರೆ ಪೊಲ್ಯೂಷನ್ ಉಂಟು ಮಾಡುವುದಿಲ್ಲ. ಮತ್ತು ಇದನ್ನು ವಿದ್ಯುತ್ ಉತ್ಪಾದನೆ ಮತ್ತು ಬಿಸಿ ಮಾಡಲು, ಈಗ ಅಮೆರಿಕದಲ್ಲಿ ಬಿಸಿ ಮಾಡಲು ಅಂದರೆ ನೀರನ್ನು ಬಿಸಿ ಮಾಡಲು ಅಥವಾ ಕಟ್ಟಡಗಳನ್ನು ಬಿಸಿ ಮಾಡಲು ಇತ್ಯಾದಿ ಉಪಯೋಗಕ್ಕಾಗಿ ಅಮೆರಿಕದಲ್ಲಿ ಅಂದರೆ ಎಷ್ಟೋ ಒಂದು 60% ಬಿಸಿ ಮಾಡುವುದರಲ್ಲಿ ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಎಂಬ ಅಂಶವು ಗಮನಕ್ಕೆ ಬಂದಿದೆ. ಮಾತ್ರವಲ್ಲ, ಇದನ್ನು ಹವಾನಿಯಂತ್ರಣ ಅಥವಾ ಏನು ಹೇಳ್ತಾರೆ ಏರ್ ಕಂಡೀಷನಿಂಗ್ನಲ್ಲಿ ಕೂಡ ಇದನ್ನು ಬಳಸಿಕೊಳ್ತಾ ಇದ್ದಾರೆ. ಆದ್ದರಿಂದ ಇದು ನೈಸರ್ಗಿಕ ಅನಿಲ ಒಂದು ಬಹಳ ಉಪಯುಕ್ತ ಒಂದು ಪದಾರ್ಥ ಅಂತ ನಾವು ಹೇಳ್ಬೋದು. ಮತ್ತೆ ಇರುವಂಥದ್ದು ನ್ಯೂಕ್ಲಿಯರ್ ಎನರ್ಜಿ ಅಥವಾ ಪರಮಾಣು ಶಕ್ತಿ. ಇದು ಪರಮಾಣು ಶಕ್ತಿ ನಾವು ಮಾಡುವಂಥದ್ದು ಯುರೇನಿಯಂ, ಪ್ಲುಟೋನಿಯಂ ಅಂತಹ ಧಾತುಗಳಿಂದ ನಾವು ಪರಮಾಣು ಶಕ್ತಿಯನ್ನು ಉಪಯೋಗಿಸ್ಕೊಳ್ತೇವೆ. ಯುರೇನಿಯಂನಿಂದ ಮಾಡ್ತೇವೆ, ಪ್ಲುಟೋನಿಯಂನಿಂದ ಮಾಡ್ತೇವೆ. ಆದರೆ ಮುಖ್ಯವಾಗಿ ನಾವು ವಿದ್ಯುತ್ತನ್ನು, ಇದು ಪರಮಾಣು ಶಕ್ತಿಯನ್ನು ಉತ್ಪಾದಿಸುವುದು ಯುರೇನಿಯಂನಿಂದ ಉತ್ಪಾದಿಸ್ತಾ ಇದ್ದೇವೆ. ಇದು ಪ್ಯೂರ್, ಇದು ಅಂದರೆ ಪೊಲ್ಯೂಷನ್ ಅನ್ನು ಉತ್ಪಾದನೆ ಮಾಡೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಅಂತ ಯಾವುದೇ ಅನಿಲಗಳನ್ನು ಉತ್ಪಾದನೆ ಮಾಡೋದಿಲ್ಲ. ಅಂದರೆ ಇದು ಗ್ರೀನ್ ಟೆಕ್ನಾಲಜಿ ಅಂತ ನಾವು ಹೇಳ್ಬೋದು. ಗ್ರೀನ್ ಟೆಕ್ನಾಲಜಿ ಅಥವಾ ಹಸಿರು ತಂತ್ರಜ್ಞಾನ ಅಂತ ಹೇಳ್ಬೋದು. ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ. ಮತ್ತು ಇದು ಸಾಕಷ್ಟು ನಾವೊಂದು ಪ್ರಿಕಾಷನ್ಸ್ ಅಥವಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಬಹಳ ಸೇಫ್ ಎನರ್ಜಿ. ಇದು ಬಹಳ ಒಂದು ಸೇಫ್ ಅಂದರೆ ಅದರಿಂದ ಯಾವುದೇ ಹಾನಿ ಇಲ್ಲ ಅಂತಹ ಒಂದು ಎನರ್ಜಿ ಇದು. ಈಗ ನಾವು ಏನು ನೋಡಬೇಕಾಗಿರುವಂಥದ್ದು ಬಯೋಗ್ಯಾಸ್ ಮತ್ತು ನ್ಯಾಚುರಲ್ ಗ್ಯಾಸ್ನ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸ. ಬಯೋಗ್ಯಾಸ್ ಅಂದರೆ ಯಾವುದು, ನ್ಯಾಚುರಲ್ ಗ್ಯಾಸ್ ಅಂದರೆ ಯಾವುದು ಅಷ್ಟೇ. ಬಯೋಗ್ಯಾಸ್ ಅಂತ ಇರುವಂಥದ್ದು ಆರ್ಗ್ಯಾನಿಕ್ ಮೆಟೀರಿಯಲ್ಸಿಂದ ನಾವು ಪಡೆಯುವಂಥದ್ದು. ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂದರೆ ಈ ಪ್ರಾಣಿ ಮತ್ತು ಸಸ್ಯಗಳ ತ್ಯಾಜ್ಯ ವಸ್ತುಗಳಿಂದ ಪಡೆಯುವಂಥದ್ದು ಜೈವಿಕ ಅನಿಲ. ಆದರೆ ನೈಸರ್ಗಿಕ ಅನಿಲವನ್ನು ಪಡೆಯುವಂಥದ್ದು ನಾವು ಭೂಗರ್ಭದಿಂದ, ಅಂದರೆ ಪಳೆಯುಳಿಕೆ ಇಂಧನ ರೂಪದಲ್ಲಿ ನಾವು ಪಡೆಯುತ್ತೇವೆ. ಈ ಪಳೆಯುಳಿಕೆ ಇಂಧನ ಅಂದರೆ ಏನಂದರೆ, ಈಗ ಎಷ್ಟೋ ಪ್ರಾಣಿಗಳು, ಪಕ್ಷಿಗಳು ಕಾಲಾನಂತರದಲ್ಲಿ ಭೂಗರ್ಭದಲ್ಲಿ ಸೇರಿಕೊಂಡು ಅವು ಒಂದು ಪಳೆಯುಳಿಕೆ ರೀತಿಯಲ್ಲಿ ಮಾರ್ಪಾಟು ಹೊಂದುತ್ತೆ. ಇದನ್ನು ಪಳೆಯುಳಿಕೆ ಇಂಧನ ಅಂತ ಹೇಳುವಂಥದ್ದು. ಇದು ಜೈವಿಕ ಅನಿಲ ಅಂದರೆ ಇದು ಸೀಮಿತ ಪ್ರಮಾಣದಲ್ಲಿ ಲಭ್ಯವಿದೆ. ನೈಸರ್ಗಿಕ ಅನಿಲ ದೊಡ್ಡ ಪ್ರಮಾಣದಲ್ಲಿ ಲಭ್ಯವಿರುತ್ತೆ. ಮತ್ತು ತಿಳಿದುಕೊಳ್ಳುವಂಥದ್ದು ಏನಂದರೆ, ಜೈವಿಕ ಅನಿಲ ಅಂದರೆ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಇದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳು. ಆದರೆ ನೈಸರ್ಗಿಕ ಅನಿಲ ನವೀಕರಿಸಲಾಗದ ಶಕ್ತಿಯ ಮೂಲಗಳು. ಮತ್ತು ಕೊನೆಯದಂದರೆ ಜೈವಿಕ ಅನಿಲವನ್ನು ಕಚ್ಚಾ ವಸ್ತುವಾಗಿ ಬಳಸಿಕೊಳ್ಳುವುದಿಲ್ಲ. ಆದರೆ ನೈಸರ್ಗಿಕ ಅನಿಲವನ್ನು ಪೆಟ್ರೋಕೆಮಿಕಲ್ ಕೈಗಾರಿಕೆಗಳಲ್ಲಿ ನಾವು ಕಚ್ಚಾ ವಸ್ತುಗಳನ್ನಾಗಿ ಬಳಸಿಕೊಳ್ತಾ ಇದ್ದೇವೆ. ಈಗ ಕೊನೆಯ ಅಂಶ ಏನಂದರೆ ಅಲ್ಟರ್ನೇಟ್ ಎನರ್ಜಿ ರಿಸೋರ್ಸಸ್, ಅಂದರೆ ಪರ್ಯಾಯ ಇಂಧನಗಳು, ಪರ್ಯಾಯ ಶಕ್ತಿಯ ಮೂಲಗಳು ಅಥವಾ ಪರ್ಯಾಯ ಇಂಧನ ಮೂಲಗಳು. ಜಲವಿದ್ಯುತ್, ಸೌರಶಕ್ತಿ, ಭೂಶಾಖದ ಶಕ್ತಿ. ಭೂಶಾಖದ ಶಕ್ತಿ ಅಂದರೆ ಜಲವಿದ್ಯುತ್ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ, ಸೌರಶಕ್ತಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಭೂಶಾಖದ ಶಕ್ತಿ ಅಂದರೆ ಭೂಗರ್ಭದಲ್ಲಿ ಬಹಳ ಒಂದು ಶಾಖ ಇರುತ್ತೆ. ಈಗ ಭೂಮಿಯ ಒಳಗೆ ಹೋದ ಹಾಗೆ ಟೆಂಪರೇಚರ್ ಅಂದರೆ ಉಷ್ಣತೆ ಏರುತ್ತಾ ಹೋಗುತ್ತದೆ. ಇದನ್ನು ಬಳಸಿಕೊಂಡು ವಿದ್ಯುತ್ ಇತ್ಯಾದಿಗಳನ್ನು ಉತ್ಪಾದಿಸುವಂಥದ್ದು ಈಗ ಒಂದು ಟೆಕ್ನಾಲಜಿ ಬಗ್ಗೆ ವಿಜ್ಞಾನಿಗಳು ಏನಂತಾರೆ ಯೋಚನೆ ಮಾಡ್ತಿದ್ದಾರೆ, ಚಿಂತನೆ ಮಾಡ್ತಿದ್ದಾರೆ. ಭೂಮಿಯ ಒಳಗಿರುವ ಅತಿ ಶಾಖವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಬಹುದು, ಆ ಥರ ಎಲ್ಲ. ಮತ್ತೆ ಇರುವಂಥದ್ದು ಜೈವಿಕ ಇಂಧನ ಮತ್ತು ಇಥನಾಲ್ ಅನ್ನು ಈಗಾಗಲೇ ಪೆಟ್ರೋಲ್ ಇದು ಏನು ಹೇಳ್ತಾರೆ ಪೆಟ್ರೋಲ್ನೊಟ್ಟಿಗೆ ಸೇರಿಸಿಕೊಂಡು ಇದನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಮತ್ತೆ ಇರುವಂಥದ್ದು ಹೈಡ್ರೋಜನ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಹಾಗಾಗಿ ಜೈವಿಕ ಇಂಧನ ಮತ್ತು ಇಥನಾಲ್ ಅಂದರೆ ಇಥೈಲ್ ಆಲ್ಕಹಾಲ್. ಇದು ಸ್ಯಾನಿಟೈಸರ್ನಲ್ಲಿ ಇರುವಂತಹ ಒಂದು ಕೆಮಿಕಲ್. ಇದು ಒಂದು ಏನು ಹೇಳ್ತಾರೆ ಇಂಧನವನ್ನಾಗಿ ಕೂಡ ನಾವು ಉಪಯೋಗಿಸ್ಕೊಳ್ತಿದ್ದೇವೆ. ಅಂದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಇಥನಾಲ್ ಸೇರಿಸಿಕೊಂಡು ಅದರ ಹೊಗೆ ಕಡಿಮೆ ಬರುವಂತೆ ಮಾಡ್ತಾ ಇದ್ದಾರೆ. ಮತ್ತು ಪೂರ್ಣ ಪ್ರಮಾಣದಲ್ಲಿ ಇಥನಾಲ್ ಅನ್ನು ಇಂಧನ ರೂಪದಲ್ಲಿ ಬಳಸಿಕೊಳ್ಳುವ ಬಗ್ಗೆ ಪ್ರಯತ್ನಗಳು ಈಗ ನಮ್ಮ ದೇಶದಲ್ಲಿ ಮತ್ತು ಜಗತ್ತಿನಾದ್ಯಂತ ನಡೀತಾ ಇದೆ. ಇದು 3ನೇ
ನಮ್ಮ ಯೂನಿಟ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ.